ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂತಹ ತೀರ್ಮಾನಕ್ಕೆ ಬಂದಿದೆ. ಕಳೆದ ವರ್ಷ ಅಪ್ಲೈ ಮಾಡಿದಂತಹ 200 ಲೈಸೆನ್ಸ್‌ಗಳನ್ನ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ತುಂಬಾ ಜನ ಬಡವರಿಗೆ ಸುಮಾರು ಹೊರಗಡೆ ₹100 ಬೆಲೆ ಬಾಳುವಂತಹ ಮಾತ್ರೆಗಳು ಇಲ್ಲಿ ₹35ಗೆ ದೊರೀತಾ ಇತ್ತು ಜನೌಷಧಿ ಕೇಂದ್ರದಲ್ಲಿ. ಕಳೆದ ವರ್ಷ 1,235 ಕೋಟಿ ರೂಪಾಯಿಯಷ್ಟು ಆದಾಯವನ್ನ ಕೂಡ ಗಳಿಸಿದೆ ಜನೌಷಧಿ ಕೇಂದ್ರ. ಸೊ ಅಂತಹ ಒಂದು ಜನೌಷಧಿ ಕೇಂದ್ರ ತುಂಬಾ ಜನ ಬಡವರಿಗೆ ತುಂಬಾನೇ ಹೆಲ್ಪ್ ಆಗ್ತಾ ಇತ್ತು. ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದಾರೆ, ಸೊ ನಮಗೆ ಫ್ರೀಯಾಗಿ ನಾವು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಟ್ಯಾಬ್ಲೆಟ್‌ಗಳನ್ನ ಕೊಡ್ತೀರಿ, ಔಷಧಿಗಳನ್ನ ಕೊಡ್ತೀರಿ ಅಂತ. ಆದ್ರೆ ಎಷ್ಟೋ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ಅವರು ಹೊರಗಡೆ ಬರ್ಕೊಡ್ತಾರೆ. ಹೊರಗಡೆ ತೆಗೆದುಕೊಳ್ಳಿ ಅಂತ. ಯಾಕಂದ್ರೆ ನಾವೇ ಎಷ್ಟೋ ಟ್ರೀಟ್ಮೆಂಟ್‌ಗಳನ್ನ ತೆಗೆದುಕೊಂಡಿದ್ದೀವಿ. ಅದಕ್ಕೆಲ್ಲ ಹೊರಗಡೆ ಔಷಧಿಗಳನ್ನ ತಗೊಂಬನ್ನಿ ಅಂತ ಬರ್ಕೊಡ್ತಾ ಇದ್ರು. ಜನೌಷಧಿ ಕೇಂದ್ರದಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸುಮಾರು 2,000ಕ್ಕಿಂತಲೂ ಹೆಚ್ಚಿನ ಮೆಡಿಸಿನ್‌ಗಳನ್ನ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ. ಸೊ ಅಂತಹ ಔಷಧಿ ಕೇಂದ್ರಗಳನ್ನ ನೀವು ಮುಚ್ಚೋದಾದ್ರೆ ತುಂಬಾನೇ ದೊಡ್ಡ ಹೊಡೆತ ಬಡವರಿಗೆ ಬೀಳುತ್ತೆ. ದಯವಿಟ್ಟು ಈ ನಿರ್ಧಾರವನ್ನ ಕೈಬಿಡಿ. ಜನೌಷಧಿ ಕೇಂದ್ರಗಳನ್ನ ಉಳಿಸಿ.